ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಸದ್ಯ ಇವತ್ತಿನ ಒಂದು ಸಂಚಿಕೆಯಲ್ಲಿ 5 ಜನ ಉಳಿದುಕೊಂಡಿದ್ದಾರೆ ಸ್ನೇಹಿತರೆ. ಈ 5 ಜನರಲ್ಲಿ ಒಬ್ಬ ವಿನ್ನರ್ ಇದ್ದೇ ಇರುತ್ತಾನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆ ವಿನ್ನರ್ ಯಾರಾಗ್ಬೋದು ಎಂಬುದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಜತ್ ಕಿಶನ್, ಉಗ್ರ ಮಂಜು, ತ್ರಿವಿಕ್ರಮ್ ಹಾಗೆ ನಮ್ಮ ಮೋಕ್ಷಿತಾ ಪೈ ಹಾಗೆ ಹನುಮಂತ್ ಅವರು, ಈ 5 ಜನರು ಕೂಡ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಸ್ನೇಹಿತರೆ. ನಿನ್ನೆ ಒಂದು ಸಂಚಿಕೆಯಲ್ಲಿ ನಮ್ಮ ಭವ್ಯ ಗೌಡ ಅವರು ಹೊರಗೆ ಹೋದರು ಸ್ನೇಹಿತರೆ. ನಿನ್ನೆ ಒಂದು 68 ಲಕ್ಷ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಬಿಗ್ ಬಾಸ್ನವರೇ ಕೊಟ್ಟರು. ಭವ್ಯ ಗೌಡ ಅವರು ಅಷ್ಟೊಂದು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ವಿನ್ನರ್ ಆಗುವಂಥವ್ರು 5,23,00,000 ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಬಿಗ್ ಬಾಸ್ ತಂಡದವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಅಷ್ಟೊಂದು ಏನು ನಂಬುವಂಥ ವಿಷಯ ಅಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಜತ್ಗೆ ಕಂಪೇರ್ ಮಾಡಿದ್ರೆ ಭವ್ಯ ಗೌಡ ಅವರಿಗೆ ಖಂಡಿತವಾಗ್ಲೂ ಹೆಚ್ಚಿಗೆ ಓಟ್ಗಳು ಬಂದಿರುತ್ತವೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಉಗ್ರ ಮಂಜು ಅವ್ರಿಗಿಂತಲೂ ಕೂಡ ಭವ್ಯ ಗೌಡ ಅವರಿಗೆ ಹೆಚ್ಚು ಓಟ್ಗಳು ಬಂದಿರುವಂಥ ಸಂಭವನೀಯತೆ ಇದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಆದರೂ ಕೂಡ ಅವರು 6ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆದರೆ ಅಂದರೆ ಅದನ್ನು ನಂಬುವಂಥ ವಿಷಯ ಅಲ್ವೇ ಅಲ್ಲ ಸ್ನೇಹಿತರೆ. ಯಾಕಂದರೆ ಇದನ್ನು ವೋಟಿಂಗ್ ಪ್ರಕಾರ ಅವರು ಎಲಿಮಿನೇಷನ್ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಒಂದು ಅಬ್ಸರ್ವ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೋಟಿಂಗ್ ಪೋಲ್ಗಳನ್ನು ಎಲ್ಲವನ್ನು ಕೂಡ ಗಮನಿಸಿದಾಗ ನಮ್ಮ ವಿನ್ನರ್ ಯಾರು ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ನಮ್ಮ ಹನುಮಂತ್ ಅವರು ವಿನ್ನರ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದಾರೆ ಸ್ನೇಹಿತರೆ. ಅದು ವೋಟಿಂಗ್ ಪ್ರಕಾರ ಅಂತ ನೋಡ್ಲಿಕ್ಕೆ ಹೋದರೆ ಅವರೇ ವಿನ್ನರ್ ಆಗೋದು ಸ್ನೇಹಿತರೆ. ನಮ್ಮ ರನ್ನರ್ ಅಪ್ ಮಾತ್ರ ನಮ್ಮ ತ್ರಿವಿಕ್ರಮ್ 3ನೇ ಸ್ಥಾನ, ಮೋಕ್ಷಿತಾ ಪೈ 4ನೇ ಸ್ಥಾನ, ಉಗ್ರ ಮಂಜು 5ನೇ ಸ್ಥಾನ, ನಮ್ಮ ರಜತ್ ಕಿಶನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗಿನ ಒಂದು ವಿಷಯದಲ್ಲಿ ಈಗಾಗಲೇ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ, ಅವರು ಡಿಲೀಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಇರುವರಲ್ಲಿ ಅತಿ ಕಡಿಮೆ ಓಟ್ಗಳು ಅಂದರೆ ನಮ್ಮ ರಜತ್ ಕಿಶನ್ ಅವರಿಗೆ, 2ನೇದಾಗಿ ಅತಿ ಕಡಿಮೆ ಅಂದರೆ ನಮ್ಮ ಉಗ್ರ ಮಂಜು ಅವರಿಗೆ ಅಂತಾನೆ ಹೇಳ್ಬೋದು. 3ನೇ ಸ್ಥಾನ ಮೋಕ್ಷಿತಾ ಪೈ, 4ನೇ ಸ್ಥಾನ 2ನೇ ಸ್ಥಾನ ತ್ರಿವಿಕ್ರಮ್, 1ನೇ ಸ್ಥಾನ ನಮ್ಮ ಹನುಮಂತ್ ಅವರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ವೋಟಿಂಗ್ ಪ್ರಕಾರ ಅಂತ ನೋಡ್ಲಿಕ್ಕೆ ಹೋದರೆ ನಮ್ಮ ಹನುಮಂತ್ ಅವರು ಖಂಡಿತವಾಗಿ ವಿನ್ನರ್ ಆಗ್ತಾರೆ ಸ್ನೇಹಿತರೆ. ಆದರೆ ನೀವು ನೋಡ್ತಾ ಇರ್ಬೋದು, ಇಡೀ ಸೀಸನ್ ಯಾರು ನಿಜವಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಅವರಿಗೆ ಅಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಮೋಕ್ಷಿತಾ ಅವರಿಗೆ ಕಂಪೇರ್ ಮಾಡಿದಾಗ ಭವ್ಯ ಗೌಡ ಅವರು ಇಡೀ ಸೀಸನ್ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಆದರೆ ಅವರಿಗೆ ಹೊರಗಡೆ ಜನಗಳ ಸಪೋರ್ಟ್ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಮೋಕ್ಷಿತಾ ಅವ್ರ ವಿಚಾರಕ್ಕೆ ಬಂದರೆ ಅವರು ಒಳಗಡೆ ಏನು ಅಷ್ಟೊಂದು ಆಟವನ್ನು ಆಡಿಲ್ಲ ಸ್ನೇಹಿತರೆ. ಲಾಸ್ಟ್ ಕೊನೆ 2 ವಾರಗಳಲ್ಲಿ ತುಂಬಾ ಚೆನ್ನಾಗಿ ಆಟವನ್ನು ಆಡಿದರು. ಆದರೆ ಈಗ ಸಪೋರ್ಟ್ನ ವಿಚಾರದಲ್ಲಿ ಅವರಿಗೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರ ನೋಡ್ತಾ ಇರ್ಬೋದು ನೀವು, ನಮ್ಮ 50 ದಿನಗಳವರೆಗೆ ನಮ್ಮ ಉಗ್ರ ಮಂಜು ಅವರ ಅಬ್ಬರ ಇತ್ತು ಅಂತಲೇ ಹೇಳ್ಬೋದು. 50 ದಿನಗಳ ಆದ ನಂತರ ನಮ್ಮ ರಜತ್ ಕಿಶನ್ ಅವರ ಅಬ್ಬರ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಇವರಿಬ್ಬರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಇವರಿಬ್ಬರು ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಸ್ವಲ್ಪ ಸಪೋರ್ಟ್ನಲ್ಲಿ ಕಡಿಮೆ ಇದ್ದಾರೆ ಸ್ನೇಹಿತರೆ. ಇನ್ನು ಹನುಮಂತು ಹಾಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ, ಆಟ ಅಂತ ನಿಜವಾಗಲೂ 1ನೇ ದಿನದಿಂದ ನಿಜವಾಗ್ಲೂ ಎಫರ್ಟ್ ಹಾಕಿ ಆಟವನ್ನು ಆಡಿದವರು ಹನುಮಂತ್ ಅವ್ರಿಗೆ ಕಂಪೇರ್ ಮಾಡಿದರೆ ತ್ರಿವಿಕ್ರಮ್ ಅವರು ಹೆಚ್ಚು ಆಟವನ್ನು ಆಡಿದ್ದಾರೆ ಸ್ನೇಹಿತರೆ. ಆದರೆ ಹನುಮಂತ್ ಅವ್ರಿಗಿಂತ ನಮ್ಮ ತ್ರಿವಿಕ್ರಮ್ ಅವರಿಗೆ ಸಪೋರ್ಟ್, ಹೊರಗಡೆ ಜನಸಂಖ್ಯೆಯ ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು, ಒಳಗಡೆ ನಿಜವಾಗಲೂ ಆಡಿದವರಿಗೆ ಹೊರಗಡೆ ಅಷ್ಟೊಂದು ಸಪೋರ್ಟ್ ಇಲ್ಲ ಸ್ನೇಹಿತರೆ. ಒಳಗಡೆಗೆ ಸ್ವಲ್ಪ ಮಟ್ಟಿಗೆ ಆಟ ಆಡಿದವರಿಗೆ ಈಗ ಬಿಗ್ ಬಾಸ್ ಮನೆ ಹೊರಗೆ ತುಂಬಾ ಸಪೋರ್ಟ್ ಇರೋದರಿಂದ ಈಗೆಲ್ಲ ಕೂಡ ಬಿಗ್ ಬಾಸ್ನ ಕೈಯಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಟ ಅಂತ ನೋಡ್ಕೊಂಡು ಬಂದು ಗೆಲ್ಲಿಸಿದ್ರೆ ನಮ್ಮ ತ್ರಿವಿಕ್ರಮ್ ಅವರನ್ನು ವಿನ್ ಮಾಡಿಸುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಓಟ್ಗಳ ಪ್ರಕಾರನೇ ಅವರು ವಿನ್ನರ್ ಮಾಡಿಸಿದರೆ ನಮ್ಮ ಹನುಮಂತ್ ಅವರು ವಿನ್ನರ್ ಆಗ್ತಾರೆ ಸ್ನೇಹಿತರೆ. ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಯಾರು ವಿನ್ನರ್ ಆಗ್ಬೋದು ಅಂತ ನೋಡ್ತಾ ಹೋಗೋದಾದರೆ ನಮ್ಮ ಹನುಮಂತ್ ಅವರು ವಿನ್ನರ್ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿನೇ ಕಾಣ್ತಾ ಇದೆ ಸ್ನೇಹಿತರೆ, ತ್ರಿವಿಕ್ರಮ್ ಅವರಿಗೆ ಕಂಪೇರ್ ಮಾಡಿದ್ರೆ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.